ಮೆಂಡೆಲಿವ್ರವರ ಆವರ್ತ ಕೋಷ್ಟಕದ ನ್ಯೂನತೆಗಳು. ಕೋಬಾಲ್ಟ್ ಮತ್ತು ನಿಕ್ಕೆಲ್ನ ಸ್ಥಾನ. ಕೋಬಾಲ್ಟ್ ಪರಮಾಣು ದ್ರವ್ಯರಾಶಿ 58.9 ಅನ್ನು ನಿಕ್ಕೆಲ್ ಪರಮಾಣು ದ್ರವ್ಯರಾಶಿ 58.7ಗಿಂತ ಮುಂಚಿತವಾಗಿ ಇರಿಸಲಾಗಿತ್ತು. ಇದು ಪರಮಾಣು ದ್ರವ್ಯರಾಶಿಯ ಏರಿಕೆಯ ಕ್ರಮದ ನಿಯಮವನ್ನು ಉಲ್ಲಂಘಿಸಿತು. ಸಮಸ್ಥಾನಿಗಳ ಸ್ಥಾನ ಅಥವಾ ಪೊಸಿಷನ್ ಆಫ್ ಐಸೋಟೋಪ್ಸ್. ಈಗ ಸಮಸ್ಥಾನಿಗಳು ಒಂದೇ ರೀತಿಯ ರಾಸಾಯನಿಕ ಗುಣಧರ್ಮಗಳನ್ನು ಹೊಂದಿದ್ದರೂ ವಿಭಿನ್ನ ಪರಮಾಣು ದ್ರವ್ಯರಾಶಿಗಳನ್ನು ಹೊಂದಿವೆ. ಮೆಂಡೆಲಿವ್ರವರ ಆವರ್ತ ಕೋಷ್ಟಕದಲ್ಲಿ ಸಮಸ್ಥಾನಿಗಳಿಗೆ ಇರಿಸಲು ಯಾವುದೇ ಸ್ಪಷ್ಟ ಮಾನದಂಡವಿರಲಿಲ್ಲ. ಹೈಡ್ರೋಜನ್ನ ಅನಿಶ್ಚಿತ ಸ್ಥಾನ ಅಂದರೆ ಅನಾಮಲಸ್ ಪೊಸಿಷನ್ ಆಫ್ ಹೈಡ್ರೋಜನ್. ಹೈಡ್ರೋಜನ್ ಇದು ಅಲ್ಕಲಿ ಧಾತುಗಳ ಗುಣಲಕ್ಷಣಗಳನ್ನು ಸಹ ಗುಣಧರ್ಮವನ್ನು ಸಹ ಹೋಲ್ತದೆ ಮತ್ತು ಹ್ಯಾಲೋಜನ್ಗಳ ಗುಣಧರ್ಮವನ್ನು ಹೋಲ್ತದೆ. ಅಲ್ಕಲಿ ಧಾತುಗಳು ಗುಂಪು 1ರಲ್ಲಿ, ಹ್ಯಾಲೋಜನ್ಗಳು ಗುಂಪು 7ರಲ್ಲಿ ಇವೆ. ಎರಡರೊಂದಿಗೂ ಹೋಲುವ ಈ ಗುಣಗಳನ್ನು ಇದು ದರ್ಶಿಸ್ತದೆ. ಇದರಿಂದಾಗಿ ಅದರ ಸ್ಥಾನವು ವಿವಾದಾತ್ಮಕವಾಯಿತು. ಪರಮಾಣು ದ್ರವ್ಯರಾಶಿಗಳ ಅನಿಯಮಿತ ಏರಿಕೆ, ಇರ್ರೆಗ್ಯುಲರ್ ರೈಸ್ ಇನ್ ಅಟಮಿಕ್ ಮಾಸಸ್, ಅಂದರೆ ಒಂದು ಮೂಲವಸ್ತುವಿನಿಂದ ಮತ್ತೊಂದು ಮೂಲವಸ್ತುವಿಗೆ ಪರಮಾಣು ದ್ರವ್ಯರಾಶಿಗಳು ನಿಯಮಿತವಾಗಿ ಹೆಚ್ಚಾಗಲಿಲ್ಲ. ಇದರಿಂದಾಗಿ ಎರಡು ಮೂಲವಸ್ತುಗಳ ನಡುವೆ ಇನ್ನೂ ಎಷ್ಟು ಮೂಲವಸ್ತುಗಳು ಪತ್ತೆಯಾಗಬೇಕಿದೆ ಎಂದು ಊಹಿಸುವುದು ಕಷ್ಟಕರವಾಯಿತು.